Praise the Lord. Hi friends, welcome back to this new video. ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋನ್ ಟು ಪ್ರೆಸೆಂಟ್ ಯು ಒನ್ ಮೋರ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿಚ್ ಇಸ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಓಕೆ, ಹಿಂದಿನ 3 ವಿಡಿಯೋದಲ್ಲಿ 3 ಬೇರೆ ಡಿಸ್ಟ್ರಿಕ್ಟ್ನ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಈ ಪೇಪರು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕ್ವೆಶ್ಚನ್ ಪೇಪರ್ಗಿನ್ನ ತುಂಬ ಸುಲಭವಾಗಿದೆ. ಕೆಲವು ಐ ಥಿಂಕ್ 4 or 5 ಕ್ವೆಶ್ಚನ್ಸ್ ಆಲ್ಮೋಸ್ಟ್ ಸ್ವಲ್ಪ ಸ್ಪೆಷಲ್ ಅಥವಾ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಹೋಪ್ ಯು ವುಡ್ ಎಂಜಾಯ್ ದಿಸ್. ನಿಮ್ಮ ಟೈಮ್ನ ಮತ್ತೆ ವೇಸ್ಟ್ ಮಾಡೋಲ್ಲ. ಲೆಟ್ ಅಸ್ ಟೇಕ್ ಅಪ್ ದಿ ಫಸ್ಟ್ ಕ್ವೆಶ್ಚನ್. ಫ್ರೆಂಡ್ಸ್, ಆಲ್ರೆಡಿ 3 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿರೋದ್ರಿಂದ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ನಿಮಗೆ ಸಿಮಿಲರ್ ಅನಿಸುತ್ತೆ. ಸೊ ಹೋಪ್ ಯು ವುಡ್ ಎಂಜಾಯ್ ದಿಸ್. ಫಸ್ಟ್ ಕ್ವೆಶ್ಚನ್ನು, ದ ಲೈನ್ಸ್ ರೆಪ್ರೆಸೆಂಟಿಂಗ್ 2x + 3y - 9 = 0 ಆ್ಯಂಡ್ 4x + 6y - 18 = 0 ಆರ್. 4 ಆಪ್ಷನ್ ಇದೆ: ಇಂಟರ್ಸೆಕ್ಟಿಂಗ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಇದು ಯಾವ ಥರ ಲೈನ್ಸ್ ಅಂತ ತಿಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಚೆಕ್ ಫಾರ್ a1/a2. ಸೊ ದಟ್ ಈಸ್ 2 ಡಿವೈಡೆಡ್ ಬೈ 4. And what is b1 by b2? 3 divided by 6. And what is c1 by c2? That is -9 divided by -18. Divide by nodi. You can see a 2 1s are 2 2s are 3 1s are 3 2s are minus cancel adre 9 1s are 9 2s are. Actually I have a1 by a2 equal to b1 by b2, that is equal to c1 by c2. So ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋದು ಯಾವ ಲೈನ್ಸ್ಗೆ? ಇಫ್ ದ ಲೈನ್ಸ್ ಆರ್ coincident, ಕರೆಕ್ಟಾ? therefore these two represent the coincident lines. ಓಕೆ, ಬೇರೆ ಕ್ವೆಶ್ಚನ್ ಪೇಪರಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್ ಕೂಡ ನೋಡಿರ್ತೀರ. ಓಕೆ, ಆಮೇಲೆ ಸೇಮ್ ಕ್ವೆಶ್ಚನ್ ಕೊಟ್ಬಿಟ್ಟು ಹೌ ಮೆನಿ ಸೊಲ್ಯೂಷನ್ಸ್ ಇಟ್ ಮೇ ಹ್ಯಾವ್ ಅಂತ ಕೂಡ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಕೋಇನ್ಸಿಡೆಂಟ್ ಲೈನ್ಸ್ ವಿಲ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆನಾ? ಫೈನ್, ಲೆಟ್ಸ್ ಟೇಕ್ ಅಪ್ ದ ಸೆಕೆಂಡ್ ಕ್ವೆಶ್ಚನ್. ಸೊ ಸೆಕೆಂಡ್ ಕ್ವೆಶ್ಚನ್, ದ 10th ಟರ್ಮ್ ಆಫ್ ಎನ್ ಎ ಪಿ. ಸೊ ಈ ಎ ಪಿ ಕೊಟ್ಟಿದ್ದಾನೆ, 10th ಟರ್ಮ್ ಬೇಕಂತೆ. ವಿ ನೋ a10 = a + n - 1 ಅಂದರೆ 10 - 1, ದಟ್ ಈಸ್ 90. ಕರೆಕ್ಟಾ? ಸೊ ದಿಸ್ ಇಸ್ ಎ ಅಂದರೆ ಫಸ್ಟ್ ಟರ್ಮ್, a + 9 ಇಂಟು ಡಿ ಅಂದರೆ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಅಲ್ವಾ? 9 - 5 ಎಷ್ಟು? 4. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 5 + 4 9s ಎಷ್ಟು? 36. 36 + 5 ಎಷ್ಟು? 41. ಕರೆಕ್ಟಾ? Therefore, the 10th term of the given arithmetic progression is 41 is the right answer and option C is given. Moving on to the third question, a very straightforward formula idu. The roots of the quadratic equation ax² + bx + c is equal to 0 are. 4 ಆಪ್ಷನ್ ಕೊಟ್ಟಿದೆ. ನಮಗೆ ಗೊತ್ತು x is equal to -b ± square root of b² - 4ac by 2a. ದಯವಿಟ್ಟು ನೀಟಾಗಿ ಹುಡುಕಿ. ಸೊ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಸರಿಯಾದ ಆಪ್ಷನ್ನು ಆಪ್ಷನ್ ಸಿ. ಓಕೆ, ಆಲ್ಮೋಸ್ಟ್ 4 ಆಪ್ಷನ್ನು ನೋಡೋಕ್ಕೆ ಒಂದೇ ಥರ ಇದೆ. ಇಲ್ಲಿ ತಪ್ಪಾಗಿರೋದು ಪ್ಲಸ್ ಇದೆ, ಇಲ್ಲಿ ಆಲ್ಮೋಸ್ಟ್ ಕರೆಕ್ಟು, ಆದರೆ ಇಲ್ಲಿ ಮೈನಸ್ ಬರಬೇಕು. ಇದು ನೋಡೋಕೆ ಒಂದೇ ಥರ ಇದೆ, ಆದರೆ ಇಲ್ಲಿ b² ಇಲ್ಲ. ಸೊ ಮೈ ರೈಟ್ ಆನ್ಸರ್ ಇಸ್ x is -b ± square root of b² - 4ac by 2a. ಓಕೆನಾ? ಸೊ ಥರ್ಡ್ ಕ್ವೆಶ್ಚನ್ಗೂ ಆನ್ಸರ್ ಸಿಕ್ಕಾಗಿದೆ. ಮೂವಿಂಗ್ ಆನ್ ಟು ದ ಫೋರ್ತ್ ಒನ್. ಕ್ವೆಶ್ಚನ್ ನಂಬರ್ 4 ಈ ರೀತಿ ಇದೆ: ದ ವ್ಯಾಲ್ಯೂ ಆಫ್ sin 30° + cos 60° ಇಸ್. ಓಕೆ, ಸ್ಟ್ರೈಟ್ ಫಾರ್ವರ್ಡ್ ವ್ಯಾಲ್ಯೂ ಹಾಕಿ. sin 30 ಏನು? ನಮ್ಗೆ ಗೊತ್ತು sin 30 ವ್ಯಾಲ್ಯೂ ಇಸ್ ಹಾಫ್, ಪ್ಲಸ್ sin 30 ಮತ್ತು cos 60 ಎರಡು ವ್ಯಾಲ್ಯೂನು ಒಂದೇ, ಬಿಕಾಸ್ ದೇ ಆರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕರೆಕ್ಟಾ? ಸೊ ಹಾಫ್ ಪ್ಲಸ್ ಹಾಫ್ ತಪ್ಪಾಗೋ ಚಾನ್ಸಸ್ಸೇ ಇಲ್ಲ. 1. ಕರೆಕ್ಟಾ? ನೀವು ಎಲ್ ಸಿ ಎಮ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಫ್ ಪ್ಲಸ್ ಹಾಫ್ ಇಸ್ 1 ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ವಿಚ್ ಇಸ್ ಗಿವನ್ ಇನ್ ಆಪ್ಷನ್ ಡಿ. ಕರೆಕ್ಟಾ? ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ನು, ತುಂಬ ವರ್ಕಿಂಗ್ ಏನು ಬೇಕಾಗಿಲ್ಲ. ಓಕೆ, ಮೂವಿಂಗ್ ಆನ್ ಟು ದ ಫಿಫ್ತ್ ಒನ್. Fine, read the question carefully. A line passing through 2 points. ನೆನ್ಪಿಟ್ಕೊಳ್ಳಿ, a line passing through 2 points on the circumference of a circle is. ಸೊ ಪಾಯಿಂಟ್ನ ಸರ್ಕಂಫರೆನ್ಸ್ ಮೇಲಿರೋ 2 ಪಾಯಿಂಟ್ಸ್ನ ಪಾಸ್ ಮಾಡುವಂತಹ ಲೈನ್, ಟಚ್ ಮಾಡೋದು ಅಂತ ಹೇಳ್ತಿಲ್ಲ, ಪಾಸಿಂಗ್ ಥ್ರೂ ಅಂತಿದೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಅ ಸೀಕೆಂಟ್. ಇನ್ ಕೇಸ್ ಟಚಿಂಗ್ ಅಂತಿದ್ರೆ ಕಾರ್ಡ್ ಅಂತ ಬರ್ಬೋದು, ಆದರೆ ಪಾಸಿಂಗ್ ಥ್ರೂ ಇರೋದ್ರಿಂದ ಸೀಕೆಂಟ್. ಇದೇ ಕ್ವೆಶ್ಚನ್ 1 ಪಾಯಿಂಟ್ ಅಂತ ಬಂದರೆ ಟ್ಯಾಂಜೆಂಟ್ ಆಗುತ್ತೆ. ಅದನ್ನು ಪ್ರೀವಿಯಸ್ ಕ್ವೆಶ್ಚನ್ ಪೇಪರಲ್ಲಿ ನೋಡಿದ್ದೀವಿ. ಕರೆಕ್ಟಾ? ಓಕೆ, ಸೊ ಲೈನ್ ವಿಚ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ಕಾಲ್ಡ್ ಎ secant and the answer is option B. Okay, fine. Moving on to the sixth question.
ಇದೊಂದು ಸ್ಟ್ಯಾಂಡರ್ಡ್ ಕ್ವೆಶ್ಚನ್ನು, ತುಂಬ ಸರಿ ಬೇರೆ ಪೇಪರಲ್ಲಿ ನೋಡಿದ್ದೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಆ್ಯಂಡ್ ಅ ಪಾಯಿಂಟ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಆ್ಯಂಡ್ ಅ ಪಾಯಿಂಟ್ ಅಂದ ತಕ್ಷಣ ಒ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನೆನಪಿದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕೆಲವು ಟೈಮ್ ಡೈರೆಕ್ಟಾಗಿ ಫಾರ್ಮುಲಾ ಕೇಳಿರ್ತಾನೆ. ಸೊ ಎಕ್ಸ್ ಈಸ್ ನಥಿಂಗ್ ಬಟ್ 3 ಸ್ಕ್ವೇರ್, ಡೈರೆಕ್ಟಾಗಿ 9 ಬರಿಬೋದು. 4 ಸ್ಕ್ವೇರ್ ದಟ್ ಈಸ್ 16. ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 25. ನಮ್ಗೆ ಗೊತ್ತು ಸ್ಕ್ವೇರ್ ರೂಟ್ ಆಫ್ 5 ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 25 ಇಸ್ 5 ಯೂನಿಟ್ಸ್. ನೆನಪಿರಲಿ, ಎರಡು ಆಪ್ಷನು ಇದೆ, plus 5 and minus 5. Because the distance cannot be negative, plus 5 is the right answer. So ಈ ಪ್ರಶ್ನೆಗೆ ಆಪ್ಷನ್ ಎ is the correct answer, 5 units. ಓಕೆನಾ ಪ್ರಿಯಾಂಕಾ, ಅರ್ಥ ಆಗ್ತಿದೆಯೇನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ 7th one. Okay, 7th question is a straightforward formula. The total surface area of a hemisphere. ನೆನಪಿರಲಿ, TSA of a hemisphere ಬೇಕಂತೆ. ನೆನಪಿರಲಿ, total surface area is curved surface area ಪ್ಲಸ್ ಏರಿಯಾ ಆಫ್ ದ ಬೇಸ್. ಕರೆಕ್ಟಾ? ಸೊ ಕರ್ವ್ ಸರ್ಫೇಸ್ ಏರಿಯಾ ನಮ್ಗೆ ಗೊತ್ತು 2πr² ಅಂತ, ಮತ್ತು ಬೇಸ್ ಇಸ್ ನಥಿಂಗ್ ಬಟ್ ಎ ಸರ್ಕಲ್, ಇಟ್ಸ್ ಏರಿಯಾ ಈಸ್ πr². ದೇರ್ ಫೋರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ ಇಸ್ 3πr². ಸೊ 3πr² ಕೊಟ್ಟಿರುವಂಥ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೇಮ್ ಕ್ವೆಶ್ಚನ್ನು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಕೇಳಿದ್ರೆ 4πr² ಬರೀರಿ. ಗೊತ್ತಾಗ್ತಿದೆಯಾ? It is just a formula, we cannot change anything there. So this question is about TSA of hemisphere. Answer is 3πr². ಎಕ್ಸಾಮಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನೆನಪಿದ್ರೆ ಡೈರೆಕ್ಟಾಗಿ 3πr² ಆಪ್ಷನ್ ಯಾವುದು ಕೊಟ್ಟಿದ್ದನೋ ಅದನ್ನು ಶೇಡ್ ಮಾಡಬೇಕು. ಓಕೆ, ಫೈನ್, ಮೂವಿಂಗ್ ಆನ್. ಸೊ ಹಿಯರ್ ಕಮ್ಸ್ our 8th question. If the area of this circular base is 154 cm² and the height is 10 cm, then the volume of the cylinder. ಸೊ ಎರಡು ಕಾಂಪೊನೆಂಟ್ ಕೊಟ್ಟಿದ್ದಾನೆ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಬೇಕಿದೆ. ಡು ಯು ರಿಮೆಂಬರ್ ದ ಫಾರ್ಮುಲಾ? ನೆನಪಿದೆಯಾ ಫಾರ್ಮುಲಾ? ಎಸ್, ಪ್ರಶಾಂತ್ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ. ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಈಸ್ ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್ ಅಂತ. ಸೊ ಏರಿಯಾ ಆಫ್ ದ ಬೇಸ್ ಏನು ಕೊಟ್ಟಿದ್ದಾನೆ? 154 cm². ಓಕೆ, ಇಂಟು ಹೈಟು 10 cm ಇದೆ. ಕರೆಕ್ಟಾ? ಸೊ ಮಲ್ಟಿಪ್ಲೈ ಮಾಡಿ 154 ಇಂಟು 10 ಇಸ್ ಜಸ್ಟ್ ಇನ್ನೊಂದು 0 ಬರುತ್ತೆ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಸ್ ಸೆಂಟಿಮೀಟರ್ ಕ್ಯೂಬ್. ನೋಡಿ ಎಷ್ಟು ಸಿಂಪಲಾಗಿ ಬರುತ್ತೆ. ಕೊಟ್ಟಿರೋ ಎರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ತು. ಸೊ 1540 ಸೆಂಟಿಮೀಟರ್ ಕ್ಯೂಬ್ ಇರುವಂಥ ಆಪ್ಷನ್ನು ಡಿ ಯಲ್ಲಿದೆ. ಪ್ಲೀಸ್ ರಿಮೆಂಬರ್, ಒಂದು ಪಾಯಿಂಟ್ ಅಷ್ಟೇ ಎಲ್ಲದಕ್ಕೂ ಡಿಫ್ರೆನ್ಸ್ ಇರೋದು. ಯು ಶುಡ್ ಬಿ ವೆರಿ ಕೇರ್ಫುಲ್. ಆನ್ಸರ್ಸು ತುಂಬ ಹತ್ರ ಇರೋ ಥರ ಕೊಡ್ತಾನೆ. ಓಕೆ, ಆಲ್ವೇಸ್ ರಿಮೆಂಬರ್, ವಾಲ್ಯೂಮ್ ಅಂದ ತಕ್ಷಣ ಯೂನಿಟು ಕ್ಯೂಬ್ ಇರುತ್ತೆ. ಸಮ್ಟೈಮ್ಸ್ ಸೇಮ್ ವ್ಯಾಲ್ಯೂ ಸ್ಕ್ವೇರ್ ಕೊಟ್ಬಿಟ್ಟು ಆಪ್ಷನ್ ಕೊಡ್ತಾನೆ. ಪ್ಲೀಸ್ ಬಿ ಕೇರ್ಫುಲ್. ಓಕೆ, ವೆಲ್, ಮೂವಿಂಗ್ ಆನ್ ಟು ದ 9th question. If a1x plus b1y plus c1 equals to 0 and a2x plus b2y plus c2 equals to 0 are a pair of inconsistent lines. ಸೊ ಎರಡು ಲೈನ್ಸ್ ಏನಂತ ಹೇಳ್ತಾ ಇದ್ದೇನೆ? ಇನ್ಕನ್ಸಿಸ್ಟೆಂಟ್. ದೆನ್ ದ ರೇಷಿಯೋ ಆಫ್ ದೇರ್ ಕೋಎಫಿಷಿಯಂಟ್ಸ್. ಸೊ ಇನ್ಕನ್ಸಿಸ್ಟೆಂಟು ಎರಡು ಕಾಮನ್ ಆರ್ ಜನರಲ್ ಇಕ್ವೇಷನ್ಸ್ಗೆ ಕಂಡೀಷನ್ ಏನು? ಡು ಯು ರಿಮೆಂಬರ್? ಓಕೆ, ಸೊ inconsistent means the lines are parallel. So the condition is a1 by a2 equals to b1 by b2, but that is not equal to c1 by c2. ಓಕೆ, ಎಕ್ಸಾಮ್ಗೆ ಸ್ಟ್ರೈಟ್ ಫಾರ್ವರ್ಡ್ ಕಂಡೀಷನ್ ಕೇಳ್ಬೋದು, ಅಥವಾ ಲೈನ್ಸ್ ಯಾವ ಥರ ಇದೆ ಅಂತ ಕೇಳ್ಬೋದು, ಅಥವಾ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ಬೋದು. ದಯವಿಟ್ಟು ಈ ಒಂದು ಕಾನ್ಸೆಪ್ಟ್ ಮೇಲೆ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, fine, let's go up to the 10th question. So 10th question says, in an AP, if the fourth term is 9 and the common difference is 2, then third term is, so third term ಅಂದರೆ a3 ಬೇಕು. a3 is equal to a plus 3 minus 1 ಅಂದರೆ a plus 2d. This is nothing but fourth term is 9 ಅಂತೆ. ವೆಲ್, ಇದು ನಮ್ಮ ರೆಗ್ಯುಲರ್ ಪ್ರೋಸೆಸ್. ಆದರೆ ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಟ್ಟಿದ್ರೆ ಈ ಪ್ರೋಸೆಸ್ ಫಾಲೋ ಮಾಡ್ತೀರಿ. ನಮಗೆ ಕೊಟ್ಟಿರೋದು ಫೋರ್ತ್ ಟರ್ಮು. ಸೊ ರಿಮೆಂಬರ್, a4 ಮೈನಸ್ ಡಿ ವಿಲ್ ಬಿ ದ ಥರ್ಡ್ ಟರ್ಮ್. ನೆನಪಿದೆಯಲ್ಲ, ಫೋರ್ತ್ ಟರ್ಮಲ್ಲಿ ಕಾಮನ್ ಡಿಫ್ರೆನ್ಸ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಥರ್ಡ್ ಟರ್ಮ್ ಬರುತ್ತೆ. ಕರೆಕ್ಟಾ? ದೇರ್ ಫೋರ್ a3 is equal to ಫೋರ್ತ್ ಟರ್ಮ್ ಏನು? 9 ಮೈನಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು? 2. 9 minus 2 ಎಷ್ಟು? 7. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೋಡಿ ಎಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಈ ಥರ ಕ್ವೆಶ್ಚನ್ ನೀವು ನೋಡಿರ್ಲಿಕ್ಕಿಲ್ಲ. ಅಂದರೆ ನೆಕ್ಸ್ಟ್ ಟರ್ಮ್ ಕೊಟ್ಟು ಕಾಮನ್ ಡಿಫ್ರೆನ್ಸ್ ಕೊಟ್ಟು ಪ್ರೀವಿಯಸ್ ಟರ್ಮ್ ಕೇಳೋದು. ಡೋಂಟ್ ಯು ಥಿಂಕ್ ಇಟ್ಸ್ ಅ ಚಾಲೆಂಜಿಂಗ್ ಒನ್? ಬಟ್ ಆಲ್ಸೋ ವೆರಿ ಸಿಂಪಲ್ ಕ್ವೆಶ್ಚನ್. ಸ್ವಲ್ಪ ದಯವಿಟ್ಟು ಕಾಮನ್ ಸೆನ್ಸ್ ಉಪಯೋಗಿಸಿ. ಮಲ್ಟಿಪಲ್ ಚಾಯ್ಸ್ ಸಾಲ್ವ್ ಮಾಡುವಾಗ ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್, ಮೂವಿಂಗ್ ಆನ್ ಟು ದ 11th question. Question number 11 says, if the quadratic equation has two real and equal roots. ಸೊ ಹೀಗೆ ಬಂದ ತಕ್ಷಣ
The value of discriminant value ಏನು we know that discriminant value is equal to 0. That means discriminant value ಅಂದರೆ b square minus 4ac will be equal to 0 when ಯಾವಾಗಲ roots are real and equal. Real and distinct ಇದ್ದರೆ greater than 0 ಇರುತ್ತೆ. ಇಮ್ಯಾಜಿನರಿ ರೂಟ್ಸ್ ಇದ್ದರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಲೆಸ್ ದೆನ್ 0 ಇರುತ್ತೆ. ನೆನಪಿದೆ ತಾನೇ? ಸೊ ಕಂಡೀಷನ್ ಎಲ್ಲದಕ್ಕೂ ಗೊತ್ತಿರಬೇಕು. ಓಕೆ, ಫೈನ್. ಮೂವಿಂಗ್ ಆನ್ ಟು ದ 12th one. Okay, 12th question. The value of tan square 15 degrees minus secant square 15 degrees is. Options given is 0, 1, minus 1 and not defined. Actually, we have the result 1 plus tan square theta is equal to secant square theta ಅಂತ ನೆನಪಿದೆಯಾ? ಸೊ secant ಸ್ಕ್ವೇರ್ನ ಈ ಕಡೆ ತೊಗೊಳ್ಳೋಣ, 1ನ ಆ ಕಡೆ ತೊಗೊಂಡು ಹೋಗೋಣ. I will get tan square theta minus secant square theta is equal to, please remember, minus 1. ಸ್ಟೂಡೆಂಟ್ಸು ತಪ್ಪು ಬರೆದು ಬಿಡ್ತಾರೆ. ಓಕೆ, ಸಮ್ಟೈಮ್ಸ್ ದೇ ರೈಟ್ +1 and loosen the answer. Remember, for any theta, here the theta is 15 degrees ಅಷ್ಟೇ ಡಿಫ್ರೆನ್ಸು. 15 ಕೊಡಲಿ, 45 ಕೊಡಲಿ, 0 ಕೊಡಲಿ, ಏನಾದರೂ ಕೊಡಲಿ. ಓಕೆ, ಫಾರ್ ಎನ್ ಅಕ್ಯೂಟ್ ಆ್ಯಂಗಲ್ tan square theta minus secant square theta will be -1. ಇದೇ ಕ್ವೆಶ್ಚನ್ secant square theta minus tan square theta ಕೊಟ್ಟರೆ +1 ಆಗುತ್ತೆ. Actually the right answer is -1, which is given in option C. Okay, Sangeeta, are you following pa? Kumara, ನಿನಗೆ? ಓಕೆ, ಲೆಟ್ಸ್ ಗೋ ಅಪ್ ಟು ದ 13th one. ನೋಡಿ ಈ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ಪೇಪರ್ ಸೆಟ್ಟರ್ ಎಷ್ಟು ಚಾಲಕಿತನ ಯೂಸ್ ಮಾಡ್ತಿದ್ದಾರೆ ಅಂತ. ದ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್ ಪಿ ಎಕ್ಸ್ ಕಾಮ ವೈ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ x1 y1 x2 y2 ಇನ್ ದ ರೇಷಿಯೋ 3:4 ಅಂತೆ. ಪಾಯಿಂಟ್ ಜನರಲ್ ಇದೆ, ಅದರ ರೇಷಿಯೋ ಪರ್ಟಿಕ್ಯುಲರ್ ಇದೆ 3:4. ನಾವು ಯೂಶ್ವಲಿ ಸ್ಟೂಡೆಂಟ್ಸು ಯಾಕೆ ಈ ಥರ ಕೊಡ್ತಾರೆ ಅಂತಂದರೆ, ಸ್ಟೂಡೆಂಟ್ಸ್ ನೋಡೋದೇ ಇಲ್ಲ, ಪಾಯಿಂಟ್ ನೋಡ್ತಾರೆ. x1 y1 x2 y2 ನೋಡಿದ ತಕ್ಷಣ mx2 ಪ್ಲಸ್ nx1 ಅಥವಾ m1 x2 m2 x1 ಮಾಡ್ಕೊಂಡು ಹೋಗ್ಬಿಡ್ತೀರಾ. ಬಟ್ ಇಟ್ ಈಸ್ ರಾಂಗ್. ರೇಷಿಯೋ ಈಸ್ ಆಲ್ಸೋ ಇಂಪಾರ್ಟೆಂಟ್. ರೇಷಿಯೋ 3:4 ಇರೋದ್ರಿಂದ ಇವೆರಡು ಡೈರೆಕ್ಟಾಗಿ ರಾಂಗ್ ರಿಲೇಷನ್ಸ್ ಆಗುತ್ತೆ. ಸೊ ಕೊಟ್ಟಿರೋ ರಿಲೇಷನು ಇವೆರಡರಲ್ಲಿ ಯಾವುದಾದ್ರೂ ಒಂದಾಗಿರಬೇಕು. ಬಟ್ ರಿಲೇಷನ್ ಈಸ್ mx2. ಸೊ m ಅಂದರೆ 3 ಇಂಟು x2 ಪ್ಲಸ್ nx1 4 ಇಂಟು x1 ಇರೋವಂಥ ಆಪ್ಷನ್ ಡಿ. ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? ಸ್ವಲ್ಪ ಕನ್ಫ್ಯೂಸ್ ಮಾಡೋದಕ್ಕೆ ಒಂಚೂರು ಟ್ವಿಸ್ಟ್ ಮಾಡಿ ಕ್ವೆಶ್ಚನ್ ಕೊಟ್ಟರು ನೀವು ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು. ದಟ್ ಈಸ್ ವೈ ಐ ಟೆಲ್ ಯು, ರೀಡ್ ದ ಕ್ವೆಶ್ಚನ್ ಕೇರ್ಫುಲ್ಲಿ. ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಓಕೆ, ಶಾಲ್ ವಿ ಮೂವ್ ಟು ದ 14th one? ಓಕೆ, ಈ ಒಂದು ಕ್ವೆಶ್ಚನ್ ನಾನು ಬೇರೆ ಯಾವ ಕ್ವೆಶ್ಚನ್ ಪೇಪರಲ್ಲೂ ನೋಡಿಲ್ಲ, ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ದ ಟ್ಯಾಂಜೆಂಟ್ಸ್ ಡ್ರಾನ್ ಎಟ್ ದಿ ಎಂಡ್ಸ್ ಆಫ್ ಎ ಡಯಾಮೀಟರ್ ಆರ್ ಮ್ಯೂಚುವಲಿ. ನೆನ್ಪಿಟ್ಕೊಳ್ಳಿ, ಟ್ಯಾಂಜೆಂಟ್ಸ್ ಡ್ರಾನ್ ಎಟ್ ದಿ ಎಂಡ್ಸ್ ಆಫ್ ದ ಡಯಾಮೀಟರ್ ಆರ್ ಮ್ಯೂಚುವಲಿ. ಜಸ್ಟ್ ಇಮ್ಯಾಜಿನ್ ದ ಪಿಕ್ಚರ್. ಒಂದು ಸ್ಮಾಲ್ ಅಡ್ವೈಸ್ ಸ್ಟೂಡೆಂಟ್ಸ್, ಈ ಥರ ಟ್ರಯಾಂಗಲ್ಲು ಅಥವಾ ಸರ್ಕಲ್ಸ್ ಚಾಪ್ಟ್ರಲ್ಲಿ ಏನಾದರೂ ಡೌಟ್ ಬಂದರೆ ಆದಷ್ಟು ಚೆಕ್ ವೆದರ್ ಯು ಕ್ಯಾನ್ ಡ್ರಾ ಡಯಾಗ್ರಾಮ್. ಸೊ ಸರ್ಕಲ್ ತಗೊಂಡಿದ್ದೀನಿ, ಎ ಬಿ ಇಸ್ ದ ಡಯಾಮೀಟರ್. ಸೊ ಟ್ಯಾಂಜೆಂಟ್ಸ್ ಡ್ರಾನ್ ಎಟ್ ದಿ ಎಂಡ್ಸ್ ಆಫ್ ದ ಡಯಾಮೀಟರ್ ಆರ್ ಪಿ ಕ್ಯೂ ಆ್ಯಂಡ್ ಆರ್ ಎಸ್. ಸೊ ಈ ಎರಡು ಟ್ಯಾಂಜೆಂಟ್ಸು ನೋಡಿದ್ರೇ ಗೊತ್ತಾಗ್ತಿದೆ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅವನೇನು ಕೇಳ್ತಿದ್ದಾನೆ, ಆರ್ ಮ್ಯೂಚುವಲಿ ಪ್ಯಾರಲಲ್. ಗೊತ್ತಾಗ್ತಿದೆಯಾ? ನಮ್ಗೆ ಗೊತ್ತು ಟ್ಯಾಂಜೆಂಟು ರೇಡಿಯಸ್ಸು ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸ್ಟೂಡೆಂಟ್ಸು ತಪ್ಪು ಮಾಡಲಿ, ಪರ್ಪೆಂಡಿಕ್ಯುಲರ್ ಹಾಕಲಿ ಅನ್ನೋ ಒಂದು ಭಾವನೆಯಿಂದ ಅಥವಾ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡೋಣ ಅನ್ನೋ ಒಂದು ಚಾಲೆಂಜ್ಗೆ ಈ ಥರ ಪ್ರಶ್ನೆ ಕೇಳ್ತಾರೆ. ರಿಮೆಂಬರ್, ಇಫ್ ದ ಟೂ ಟ್ಯಾಂಜೆಂಟ್ಸ್ ಆರ್ ಅಟ್ ದ ಎಂಡ್ಸ್ ಆಫ್ ಡಯಾಮೀಟರ್, then they are definitely 100% parallel. Okay, so answer ಸಿಕ್ಕಾಗಿದೆ. We shall move on. So the next question is directly a formula. The curved surface area ಅಥವಾ curved surface area ಅನ್ಬೋದು ಅಥವಾ lateral surface area ಅನ್ಬೋದು, ಎರಡು ಒಂದೇ. The CSA of cone. So CSA ಅಂದ್ರೆ curved surface area of a cone is ಫಾರ್ಮುಲಾ 4 ಆಪ್ಷನಲ್ಲಿ ಪೈ ಇಂಟು ಆರ್ ಇಂಟು ಎಲ್. ಕನ್ಫ್ಯೂಸ್ ಆಗತ್ತೆ ನೋಡಿ, ಪೈ ಆರ್ ಎಚ್ ಕೂಡ ಕೊಟ್ಟಿದ್ದೇನೆ. ಸೊ ಪೈ ಆರ್ ಎಲ್ ಇಸ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಸೊ ಸೇಮ್ ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ ಕೂಡ ಕೇಳ್ಬೋದು. ಅಲ್ಲಿ ದಿಸ್ ವುಡ್ ಬಿ ದಿ ಆನ್ಸರ್. ಏನು, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಯಾವಾಗ ಟಿ ಎಸ್ ಎ ಕೇಳಿದ್ರೆ, ಬಟ್ ಈ ಕ್ವೆಶ್ಚನ್ ಕೇಳಿದ್ರು ಸಿ ಎಸ್ ಎ, ಆನ್ಸರ್ ಇಸ್ ಪೈ ಆರ್ ಎಲ್. ಓಕೆನಾ? ಓಕೆ, ಮೂವಿಂಗ್ ಆನ್ ಟು ದ 16th one. ದಿಸ್ ಈಸ್ ಅ ನೈಸ್ ಕ್ವೆಶ್ಚನ್. ನೀವು ತಪ್ಪು ಮಾಡೋದೇ ಇಲ್ಲ ಈ ಕ್ವೆಶ್ಚನಲ್ಲಿ. ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ 1:4. ದ ಏರಿಯಾ ಆಫ್ ದೀಸ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ. ಸೊ ಸೈಡ್ ರೇಷಿಯೋ ಕೊಟ್ಟಿದ್ದಾನೆ, ಏರಿಯಾ ರೇಷಿಯೋಗೆ ಏನು ಮಾಡ್ತೀರಾ, ಸ್ಕ್ವೇರ್ ಮಾಡ್ತೀರಾ. ಸೊ ವಾಟ್ ಈಸ್ ದ ಸೈಡ್ ರೇಷಿಯೋ ಗಿವನ್?
1:4 ಅಥವಾ 1/4. Area ratio, if you want, just take the square of it. So this is nothing but 1 square is 1, 4 square is 16. Therefore the right answer is 1:16. Okay, to confuse you, he has also given 16:1. Please don't be fooled. Okay, the right answer is 1:16. Fine. So 17th question, a simple one. The discriminant of the quadratic equation is, discriminant value andre eno? Delta value. What is delta value? P square minus 4ac. This is nothing but compare the given equation. B is minus 5 square minus 4 into a value is 1, c value is 3. Okay, so negative ide anta tappu baribedi. Minus 5 square also will be 25, minus 4 3s are 12. So 25 minus 12, no doubt 13, and the right answer is plus 13. Remember, option C. I don't want you to make any mistake. Okay, ಇಲ್ಲಿ ಗಂಟ ಬಂದು ತಪ್ಪು ಬರಿಬೇಡಿ. ಶೇಡ್ ಮಾಡುವಾಗ ಹುಷಾರಾಗಿ ನೋಡಿಕೊಂಡು ಶೇರ್ ಮಾಡಿ. Okay. The 18th question. If 4x plus py plus 8 equals 0, 4x plus 4y plus 2 equals 0 represents parallel lines. Okay, then the value of p is. So parallel lines ಕೊಟ್ಟು unknown value ಕೊಟ್ಟ ಅಂದರೆ we know the condition. Actually p ಇಲ್ಲಿರೋದ್ರಿಂದ ಇಷ್ಟು ತಗೊಂಡ್ರೆ ಸಾಕು. ಏನಂತ, for parallel lines a1 by a2 will be equal to b1 by b2. ಕರೆಕ್ಟಾ? So a1 is 4 divided by a2 is also 4. This is nothing but b1 is p divided by b2 is 4. Okay, so ಇಲ್ಲಿ ಎರಡು ಡಿನಾಮಿನೇಟರ್ನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಣ. ಸೊ your numerator, since the denominators are equal, numerator also will be equal. Therefore p value is 4. Okay, it's a straightforward question and a very simple one. So option 4 ಇರೋದು C ಅಲ್ಲಿ. Okay, that would be the correct answer for us. Moving on to 19th question. I want the value of sine 28 degrees minus cos 62 degrees. ಸೊ ನಾನೇನು ಮಾಡ್ತೀನಿ, ಸರ್ ಈ ವ್ಯಾಲ್ಯೂನೇ ಗೊತ್ತಿಲ್ಲಲ್ಲ ಸರ್ 28 ಡಿಗ್ರಿ ಅಂತ ತಲೆ ಕೆಡಿಸ್ಕೋಬೇಡಿ. ಈ ಥರ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಬಿಟ್ಟು ಕೊಟ್ಟರೆ ಓಕೆ, ಇಟ್ ಈಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯೂಸ್ ಮಾಡಬೇಕು ಅಂತ. ಸೊ ನೆನ್ಪಿಟ್ಕೊಳ್ಳಿ, 62 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 90 ಡಿಗ್ರಿ ಮೈನಸ್ 28 ಡಿಗ್ರಿ. ಡೆಫಿನೆಟ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೈನ್ 28 ಡಿಗ್ರೀಸ್ divided by what is cos of 90 minus theta. ನಮ್ಗೆ ಗೊತ್ತು sin and cos are complementary angles. So cos of 90 minus theta will be sin theta. So sin of theta ಅಂದ್ರೇನು 28 degree. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ sin 28 and sin 28 gets cancels. The value is 1. Okay, so the right answer is 1 and is given in option B. Okay, a very simple question provided ನಿಮಗೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ಸ್ನು ಗೊತ್ತಿರಬೇಕು. ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ಬಟ್ ಅದು ಬಿಟ್ಟು ನಾನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟರೆ ಕಾಂಪ್ಲಿಮೆಂಟ್ರಿ ರಿಲೇಷನ್ಶಿಪ್ ಯೂಸ್ ಮಾಡ್ಕೊಳ್ತೀರಿ. ಹುಷಾರಾಗಿ ಇಟ್ಕೊಳ್ಳಿ. ಫೈನ್. ಐ ಮೂವಿಂಗ್ ಆನ್ ಟು ದ 20th ಕ್ವೆಶ್ಚನ್. ಇನ್ ಟ್ರಯಾಂಗಲ್ ಎ ಬಿ ಸಿ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ನೋಡಿದ್ರೆ ಗೊತ್ತಾಗುತ್ತೆ. ಎ ಸಿ ಬಿ ಈಸ್ ಈಕ್ವಲ್ ಟು 45 ಡಿಗ್ರೀಸ್. ಸೊ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ we know this is a right angle, this is equal to 90 degrees. Okay, now AB is equal to 15 centimeter ಕೊಟ್ಟಿದ್ದಾನೆ. This is 15 centimeter. Find the value of BC. ನಿಮ್ಗೆ ಇನ್ನೊಂದು ಹಿಂಟ್ ಕೊಡ್ತೀನಿ ಸ್ಟೂಡೆಂಟ್ಸ್. ವೆನೆವರ್ ಇಫ್ ದಿ ಈ ಆ್ಯಂಗಲ್ ಬೇಸ್ ಮೇಲೆ 45 ಡಿಗ್ರೀಸ್ ಇತ್ತು ಅಂದರೆ ದೆನ್ ದ ಲೆಂತ್ ಆಫ್ ದಿ ಈ ಎರಡು ಪರ್ಪೆಂಡಿಕ್ಯುಲರ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಓಕೆ, ಚೆಕ್ ಮಾಡೋಣ. ಆ್ಯಕ್ಚುಲಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಆಪ್ಷನ್ ಎ 15 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಅಂತ. ಸೆಂಟಿಮೀಟರ್ ಅಲ್ಲ, ಮೀಟರ್, ಸಾರಿ, ಇಲ್ಲಿ ಮೀಟರ್ ಕೊಟ್ಟಿದ್ದಾನೆ. ಸೊ ಮೀಟರ್ ತಗೊಳ್ಳೋಣ, 15 ಮೀಟರ್ ಅಂತ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ನಾವು ಐ ವಾಂಟ್ ಎ ಬಿ. ಸೊ ಈ ಆ್ಯಂಗಲ್ ರೆಫರೆನ್ಸ್ ತಗೊಳ್ಳೋಣ. ವಾಟ್ ಈಸ್ ದ ಆ್ಯಂಗಲ್ ದೇರ್? ಟೀಟಾ 45 ಡಿಗ್ರೀಸ್ ಇದೆ. ಸೊ ಟ್ಯಾನ್ 45 ಡಿಗ್ರೀಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ವ್ಯಾಲ್ಯೂ ಏನು ಈ ಆ್ಯಂಗಲ್ಗೆ ಆಪೋಸಿಟ್, ದಟ್ ಈಸ್ ಎ ಬಿ ಬೈ ಅಡ್ಜಸೆಂಟ್, ದಟ್ ಈಸ್ ಬಿ ಸಿ. ಕರೆಕ್ಟಾ? ವಾಟ್ ಈಸ್ ಟ್ಯಾನ್ 45 ಡಿಗ್ರೀಸ್ ವ್ಯಾಲ್ಯೂ ಗೊತ್ತಿರಬೇಕು. ಇಟ್ ಈಸ್ 1. ಎ ಬಿ ವ್ಯಾಲ್ಯೂ ಈಸ್ 15 divided by BC. Cross multiply, therefore BC will be 15, and since this is meter, this is also meter. ನೋಡಿ, ನಾನು ಹೇಳಿಲ್ವಾ? ಸೊ ಆ್ಯಂಗಲ್ ಆಫ್ ಎಲಿವೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರೀಸ್ ಇದ್ದರೆ ಕಣ್ಮುಚ್ಕೊಂಡು ಇವೆರಡೂ ಸೈಡ್ನ ಲೆಂತು ಸೇಮ್ ಇರುತ್ತೆ. ಐ ಆಮ್ ಟೆಲಿಂಗ್ ಯು ದೀಸ್ ಟು ಲೆಂತ್, ನಾಟ್ ದಿ ಹೈಪೋಟಿನಿಯಸ್. ಗೊತ್ತಾಗ್ತಿದೆಯಾ? ದೀಸ್ ಟು ಲೆಂತ್ ವಿಲ್ ಬಿ ಆಫ್ ಸೇಮ್ ವೆನ್, ಯಾವಾಗ? ವೆನ್ ದಿ ಆ್ಯಂಗಲ್ ಆಫ್ ಎಲಿವೇಷನ್ ಆರ್ ಡಿಪ್ರೆಷನ್ ಇಸ್ 45 ಡಿಗ್ರೀಸ್. ಓಕೆನಾ?
Moving on to 21st one, the midpoint of the line joining. So midpoint and takshana very easy formula, average of x coordinates, that is 6 plus 1 divided by 2, comma 2 plus 3 divided by 2. So this is nothing but 6 plus 1 7, 7 by 2, 2 plus 3, 2 plus 3 is 5 by 2. Okay, look at the options given. Out of the options given, the right answer you can see it in option B. This concludes the solution for this question. I'm moving on to the 22nd question. If mean and median are 3 and 4 respectively, then the value of mode is. ಸೊ ಈ ಥರ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ನಿಮ್ಗೆ ಗೊತ್ತಿರಬೇಕು. ನಾನು ಯೂಶಲಿ ಶಾರ್ಟ್ಕಟ್ ಮೆಥಡ್ ಏನು ಹೇಳ್ತೀನಿ ಅಂದರೆ Z is equal to 3m minus 2 x bar. This is actually the formula I'm going to use. Z ಅಂದರೆ ಮೋಡು, 3 times median value ಇದು, which is nothing but 4 minus 2 times mean ಅಂದರೆ x bar ಗೊತ್ತಿದೆಯಲ್ಲ. So this is 3. This is nothing but 3 4s are 12 minus 2 3s are 6. ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 12 minus 6 ಏನು? 6 is the right answer. ಸೊ ಕ್ವೆಶ್ಚನ್ ನಾನು ಆಪ್ಷನ್ ಚೇಂಜ್ ಮಾಡಿದೆ ಬಿಕಾಸ್ 6 ಯಾವುದ್ರಲ್ಲೂ ಇರಲಿಲ್ಲ. ದಟ್ ಮೀನ್ಸ್ ದ ಕ್ವೆಶ್ಚನ್ ಸಮ್ವೇರ್ ಶುಡ್ ಬಿ ರಾಂಗ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ 6. ಯಾವ ಆಪ್ಷನಲ್ಲಿ ಕೊಟ್ಟಿರ್ತಾನೋ ಅದನ್ನು ನೀವು ಶೇಡ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ನೀವು ಮಿಸ್ ಮಾಡೋದೇ ಇಲ್ಲ. ಇನ್ ಅ ರೈಟ್ ಟ್ರಯಾಂಗಲ್ ಅಥವಾ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದ ಸ್ಕ್ವೇರ್ ಆಫ್ ದ ಡ್ಯಾಶ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಸೊ ನೀವು ಪೈಥಾಗೋರಸ್ ಥಿಯರಮ್ ಸ್ಟೇಟ್ಮೆಂಟ್ ಗೊತ್ತಿದ್ದರೆ ಇದನ್ನು ಕಂಡುಹಿಡಿಯ ನೀಟಾಗಿ ಬರಿಬೋದು. ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದ ಸ್ಕ್ವೇರ್ ಆಫ್ ದಿ ಹೈಪೋಟಿನಿಯಸ್ ಈಸ್, ನೆನಪಿದೆಯಲ್ಲ, ದ ಸ್ಕ್ವೇರ್ ಆಫ್ ದಿ ಹೈಪೋಟಿನಿಯಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ದಿ ಅದರ್ ಟೂ ಸೈಡ್ಸ್. Right answer is hypotenuse given in option C. That's it. Moving on to the 24th question. Question number 24. Again, it's a straightforward question. One request, dear students, ದಯವಿಟ್ಟು ಈ ಚಾಪ್ಟರ್ ಬರೋ ಎಲ್ಲ ಫಾರ್ಮುಲಾಸ್ ನೋಡ್ಕೊಳ್ಳಿ. 100% ಒಂದು ಫಾರ್ಮುಲಾ ಕೇಳ್ತಾನೆ. ಓಕೆ, ಸೊ ಫಾರ್ಮುಲಾ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಮೀನ್ಸ್ CSA ಅಥವಾ LSA ಆಫ್ ಅ ಸಿಲಿಂಡರ್. ಓಕೆ, ಸೊ ನೆನಪಿದೆ ಅಂದ್ಕೊಳ್ತೀನಿ. ಸಿಲಿಂಡರ್ ಅಂದ ತಕ್ಷಣ you know the diagram also. The curved surface or the lateral surface area of the cylinder is given by 2 pi RH. It's a formula, ನೆನ್ಪಿಟ್ಕೊಳ್ಬೇಕಷ್ಟೇ. ಸೊ 2 pi RH is given in option D. ನೆನ್ಪಿಟ್ಕೊಳ್ಳಿ, ಇದೇ ಕ್ವೆಶ್ಚನ್ನ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಆಪ್ಷನ್ ಸಿ ತಗೋತಿದ್ದೆ, 2 pi r into r plus h. ಬಟ್ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ 2 pi r h ಮಾತ್ರ ತಗೊಳ್ತೀನಿ. ಓಕೆ, ಗೊತ್ತಾಗ್ತಿದೆಯಲ್ಲ? ಫೈನ್. ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್. And moving on to the 25th question. This is a straightforward question. The roots of the quadratic equation x square minus 25 equal to 0 are. Actually, I have x square minus 25 equal to 0. Sending 25 to the right hand side, I'll get x square is equal to 25. Therefore, x is equal to plus or minus root of 25. This is nothing but plus or minus 25 is a perfect square of 5. Okay, therefore the roots are plus 5 and minus 5 given in option D. Okay, to confuse you, he has given plus 25 and minus 25. Please be careful. Okay, well, I'm moving on to the next question. Okay, the question says, statement problem, 4 pens and 5 pencils together cost rupees 25. Represent this in the form of linear equations in 2 variables. ಓಕೆ, ಸೊ ಈ ಥರ ಕೊಟ್ಟ ಅಂದರೆ ವಿ ನೋ ದಟ್ ಲೆಟ್ ದ ಕಾಸ್ಟ್ ಆಫ್ ಪೆನ್ಸ್ ಬಿ ಎಕ್ಸ್ ಅಂತ ತಗೊಳ್ತೀವಿ ಆ್ಯಂಡ್ ದ ಕಾಸ್ಟ್ ಆಫ್ ಪೆನ್ಸಿಲ್ಸ್ ಬಿ ವೈ. ಸೊ 4 ಪೆನ್ಸ್ ಪ್ಲಸ್ 5 times pencils should cost 25 rupees. Okay, but in today's reality, one good pen will not be available for 25. You have to pay more than that. Don't worry about it. So the right option is 4x plus 5y is equal to 25. Please be very careful. To confuse you, slight different options would be given. ಓಕೆ, ಸೊ ಇಲ್ಲಿ ನೋಡಿ 5x plus 4y ಇದೆ, ಜಸ್ಟ್ ಡಿಫ್ರೆಂಟ್ ಇದು. ಬಟ್ ಪ್ಲೀಸ್ ಬಿ ವೆರಿ ಕೇರ್ಫುಲ್, ಇದೆಲ್ಲ ಕರೆಕ್ಟ್ ಆನ್ಸರು. ನೀವು ಈ ಥರ ಕ್ವೆಶನ್ಸ್ನ ಆಪ್ಷನ್ ನೋಡೋದಕ್ಕಿಂತ ಮುಂಚೆ ಸಾಲ್ವ್ ಮಾಡಿಬಿಡಿ, ಆಮೇಲೆ ಆಪ್ಷನ್ಸ್ ನೋಡಿ. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ದಿಸ್ ಈಸ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಈ ಟ್ರಿಗ್ನೋಮೆಟ್ರಿ ಟೇಬಲ್ ಕೂಡ ನೀಟಾಗಿ ನೋಡ್ಕೊಳ್ಳಿ. ಒಂದು ಕ್ವೆಶನ್ ಬರೋ ಚಾನ್ಸಸ್ ಇದೆ. The value of sine 90 degrees plus tan 45 degrees. Such a simple question. Okay, ನಮ್ಮ ರಾಜು ಆರಾಮಾಗಿ ಮಾಡ್ತಾನೆ. ಸೊ sine 90 degrees is 1, tan 45 degrees also 1, 1 plus 1 2. ಒಂದೊಂದಲ ಮಗ್ಗಿಯ ಮುಂದೆ
ಬೇರೆ ಸುಲಭದ ಲೆಕ್ಕವಿಲ್ಲ. ಎಸ್, ಫ್ಯಾಂಟಾಸ್ಟಿಕ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2. Is it not? Okay, fine. Moving on to the 28th question. If secant theta is equal to 1 by root 5. So secant value ಕೊಟ್ಟಿದ್ದಾನೆ, ಕಾಸ್ ವ್ಯಾಲ್ಯೂ ಕೇಳ್ತಿದ್ದಾನೆ. ಸೊ secant ಕೊಟ್ಬಿಟ್ಟು ಕಾಸ್ ಕೇಳಿದ್ರೆ ಅಥವಾ ಕಾಸ್ ಕೊಟ್ಬಿಟ್ಟು secant ಕೇಳಿದ್ರೆ ಟೇಕ್ ದ ರೆಸಿಪ್ರೋಕಲ್. ಸೊ 1 divided by 1 by root 5. ಸೊ ರೆಸಿಪ್ರೋಕಲ್ ಆಫ್ ರೆಸಿಪ್ರೋಕಲ್ ಇಸ್ ಸಿಂಪ್ಲಿ ದ ಡಿನಾಮಿನೇಟರ್, ಅಂದರೆ ರೂಟ್ 5 ಬರುತ್ತೆ. ಸೊ ಓಕೆ, ದಟ್ ಮೀನ್ಸ್ ರೂಟ್ 5 by 1 ಬರುತ್ತೆ, ದಟ್ ಈಸ್ ರೂಟ್ 5. ಓಕೆ, ಸೊ ದ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್ 1 by 5 ಇದೆ, 1 by root 5 ಇದೆ, ರೂಟ್ 5 ಮತ್ತು 5 ಇದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ರೂಟ್ 5. ಓಕೆ, ಸೊ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಅಂತ ನೀವು ಆ ಥರ ಪಡೋಕ್ಕೆ ಹೋಗಬೇಡಿ. ಹಾಗಂತ ಯು ಡೋಂಟ್ ಹ್ಯಾವ್ ಯುವರ್ ಓನ್ ಟೈಮ್. ಯೂಶಲಿ ಹೇಳ್ತಾರಲ್ಲ, ಟೇಕ್ ಯುವರ್ ಓನ್ ಟೈಮ್ ಅಂತ. ಯು ಕೆನಾಟ್ ಟೇಕ್ ಯುವರ್ ಓನ್ ಟೈಮ್. ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು ಸಾಲ್ವ್ ದ ಕ್ವೆಶ್ಚನ್ಸ್. ಓಕೆ, fine. Let's move to the 29th one. So 29th question, the distance of a point P which is 3, 4 from the x-axis. So ಈ ಥರ ಫ್ರಮ್ x-axis ಅಥವಾ ಫ್ರಮ್ y-axis, ಫ್ರಮ್ ಆರಿಜಿನ್, 3 ಕೇಸ್ ಇದೆ. ಫ್ರಮ್ ಆರಿಜಿನ್ ಇದ್ದರೆ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಫ್ರಮ್ x-axis ಅಂದರೆ y ಕೋಆರ್ಡಿನೇಟ್ನ ಪಾಸಿಟಿವ್ ವ್ಯಾಲ್ಯೂ ತೊಗೊಳ್ಳಿ. ಫ್ರಮ್ y-axis ಅಂದರೆ x ಕೋಆರ್ಡಿನೇಟ್ನ ಪಾಸಿಟಿವ್ ವ್ಯಾಲ್ಯೂ ತೊಗೊಳ್ಳಿ. ಗೊತ್ತಾಗ್ತಿದೆಯಾ? ಹಿಯರ್ ಈಸ್ ಆಸ್ಕಿಂಗ್ ದ ಡಿಸ್ಟೆನ್ಸ್ ಫ್ರಮ್ x-axis. ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಇದೇ ಥರ ಕ್ವಶನ್ಸ್ ಮಾಡಿದ್ದೀನಿ, ಪ್ಲೀಸ್ ನೋಟ್ ಡೌನ್. ಫ್ರಮ್ x-axis ಮೀನ್ಸ್ y ಕೋಆರ್ಡಿನೇಟ್ ಏನಿದೆ 4 ಇದೆ. ಓಕೆ, ಇನ್ ಕೇಸ್ -4 ಇದ್ರೂ ಡಿಸ್ಟೆನ್ಸ್ ಫ್ರಮ್ x-axis 4 ಆಗುತ್ತೆ. ಗೊತ್ತಾಗ್ತಿದೆಯಾ? ಪ್ರಿಯ, ಅರ್ಥ ಆಗ್ತಿದೆಯೇನಪ್ಪ? ಇಲ್ಲಿ ಪ್ಲಸ್ ಇರಲಿ ಮೈನಸ್ ಇರಲಿ, x-axis ಅಂದರೆ y ಕೋಆರ್ಡಿನೇಟ್ ವ್ಯಾಲ್ಯೂ ಮಾತ್ರ ತೊಗೊಳ್ಳಿ, ಸೈನ್ನ ತಗೋಬೇಡಿ. ಐ ಯು ಫಾಲೋವಿಂಗ್? ಓಕೆ, ಲೆಟ್ಸ್ ಮೂವ್ ಟು ದಿ 30th question. The 30th question says ಮೀಡಿಯನ್ ಆಫ್ ದ ಸ್ಕೋರ್ಸ್ 1 2 3 4 5 6 ಈ ಥರ ರಾ ಡೇಟಾ ಕೊಟ್ಟರೆ ಅಂದರೆ ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಇಸ್ ದಿ ಪೊಸಿಷನಲ್ ಆ್ಯಾವ್ರೇಜ್. ಸೊ ನೀವು ಫಸ್ಟು ಅಡ್ಜಸ್ಟ್ ಮಾಡಬೇಕಂದ್ರೆ ಏನು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಗೆ ಅರೇಂಜ್ ಮಾಡಿ. ಸ್ಮಾಲರ್ ವ್ಯಾಲ್ಯೂ ಇಸ್ ಆ್ಯಕ್ಚುಲಿ ಇರೋದ್ರಲ್ಲಿ 15, ನೆಕ್ಸ್ಟು 17 ಇದೆ, 19 ಇದೆ, ಎಲ್ಲ ಆಡ್ ನಂಬರ್ಸ್ ಇದೆ, 21, 23 ಆ್ಯಂಡ್ 25. ಓಕೆ, ಎಷ್ಟು ನಂಬರ್ಸ್ ಇದ್ದಾವೆ ನೋಡಿ, 1 2 3 4 5 6. ಸೊ ಈವನ್ ನಂಬರ್ ಆಫ್ ಟರ್ಮ್ಸ್ ಇದ್ದರೆ ಕಷ್ಟ, ಆಡ್ ನಂಬರ್ ಆಫ್ ಟರ್ಮ್ಸ್ ಇದ್ದರೆ ಮಿಡ್ ವ್ಯಾಲ್ಯೂ ಕರೆಕ್ಟಾಗಿ ಸಿಗುತ್ತೆ. ಓಕೆ, ಈವನ್ ನಂಬರ್ ಆಫ್ ಟರ್ಮ್ಸ್ ಇರೋದ್ರಿಂದ, ಸೊ ಇಫ್ ಐ ಟೇಕ್ ಅವೇ ದೀಸ್ ಟು ಆ್ಯಂಡ್ ದೀಸ್ ಟು, ಐ ಹ್ಯಾವ್ ಟು ಟೇಕ್ ದಿ ಆ್ಯಾವ್ರೇಜ್ ಆಫ್ ದೀಸ್ ಟು. ನೆನಪಿದೆಯಲ್ಲ, ಇಲ್ಲಿ ಡೈರೆಕ್ಟಾಗಿ ಮಿಡ್ ವ್ಯಾಲ್ಯೂ ಬರೋದಿಲ್ಲ. ಓಕೆ, ದೇರ್ ಫೋರ್ ಮೀಡಿಯನ್ ವ್ಯಾಲ್ಯೂ ಇಸ್ ಗಿವನ್ ಬೈ ದಿ ಆ್ಯಾವ್ರೇಜ್ ಆಫ್ 19 + 21 by 2. ಸೊ 19 + 21 ಏನಾಗುತ್ತೆ, 40 ಆಗುತ್ತೆ. 40 by 2 is nothing but 20. Okay, therefore the right answer you can find it in option B, and that would be my correct answer. ನೆನ್ಪಿಟ್ಕೊಳ್ಳಿ, ಮೀನ್ ಕೇಳಿದರೆ ಡೈರೆಕ್ಟಾಗಿ ಸಿಗ್ಮಾ ಎಕ್ಸ್ ಬೈ ಅಂತ ತಗೋಬೋದು. ಮೀಡಿಯನ್ ಕೇಳಿದರೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅರೇಂಜ್ ಮಾಡಲೇಬೇಕು. ಓಕೆ, ಮಂಜು ಗೊತ್ತಾಗ್ತಿದೆಯೇನಪ್ಪ? ಓಕೆ, let's take up the 31st question. Let's move to the next one. ಇದು ಕ್ವೆಶ್ಚನ್ ಓದೋಕ್ಕೇ ಸ್ವಲ್ಪ ಲೆಂತಿ ಅನಿಸುತ್ತೆ, ಡೋಂಟ್ ವರಿ. ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಓಕೆ, ಟು ಇಂಟರ್ಸೆಕ್ಟ್ ದಿ ಅದರ್ 2 sides in distinct points, then the other 2 sides are divided in the dash. So same point, same ratio, same distance, same length. ಈ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನಿಮ್ಗೆ ಏನಾದರೂ ನೆನಪಾಗ್ತಿದೆಯಾ? Yes, exactly. This is the statement of your BPT, basic proportionality theorem. So according to that, the other 2 sides are divided in the same ratio. Nenpitkoli, they are divided in the same ratio, and option B is the right answer. Moving forward to the next question. If the volume of the cylinder is 300 centimeter cube, then the volume of the cone of the same base and height is. ನೆನಪಿದೆಯಾ? ಒಂದು ಶಾರ್ಟ್ಕಟ್ ಮೆಥಡ್ ಕೊಟ್ಟಿದೆ. ದಿಸ್ ಇಸ್ ಎ ವೆರಿ ಆಲ್ರೆಡಿ ಈ ಥರ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೊಟ್ಟು ವಾಲ್ಯೂಮ್ ಆಫ್ ದ ಕೋನ್ ಮಾಡಿದ್ರೆ ವೆರಿ ಸಿಂಪಲ್. ವಾಲ್ಯೂಮ್ ಆಫ್ ದ ಕೋನ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಡಿವೈಡೆಡ್ ಬೈ 3 ಅಷ್ಟೇ, ವೆರಿ ಸಿಂಪಲ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು ಕೊಟ್ಟಿದ್ದಾನೆ, 300 ಸೆಂಟಿಮೀಟರ್ ಕ್ಯೂಬ್. ಸೊ ಡಿವೈಡೆಡ್ ಬೈ 3 ತಗೊಳ್ಳಿ, 300 by 3 ಈಸಿಯಾಗಿ 100 ಬರುತ್ತೆ. ರಿಮೆಂಬರ್, ಇಟ್ ಈಸ್ ಅಗೇನ್ ಅ ವಾಲ್ಯೂಮ್, ಯೂನಿಟ್ ಡಸ್ ನಾಟ್ ಚೇಂಜ್, ಸೆಂಟಿಮೀಟರ್ ಕ್ಯೂಬ್. Okay, so out of the 4 given options, the correct answer is option A, 100 centimeter cube. Okay, na? So it's actually simple question. The surface area and volume chapter purely formula dominated chapter. Formula ಗೊತ್ತಿದ್ರೆ
ಆರಾಮಾಗಿ ಸಾಲ್ವ್ ಮಾಡಿ ವ್ಯಾಲ್ಯೂ ತೊಗೋಬೋದು. ಓಕೆ, ಲೆಟ್ಸ್ ಗೋ ಆನ್ ಟು ದ 33rd ಕ್ವೆಶ್ಚನ್. ದಿಸ್ ಇಸ್ ಆ್ಯಕ್ಚುಲಿ ಎ ಸಿಂಪಲ್ ಕ್ವೆಶ್ಚನ್. ಕ್ವೆಶ್ಚನ್ ನೋಡಿದ ತಕ್ಷಣ ಶ್ವೇತನ್ ಖುಷಿ ಆಗೋಯ್ತು. ಇಫ್ ಎ ಎನ್ ಇಸ್ ಈಕ್ವಲ್ ಟು 3n-2, ಯಾಕಂದರೆ ತುಂಬ ಸಿಂಪಲ್ ಇದೆ. ಎ ಎನ್ ಇಸ್ ಈಕ್ವಲ್ ಟು 3n-2, ದೆನ್ ದ ವ್ಯಾಲ್ಯೂ ಆಫ್ A4 ಇಸ್, ಸೊ A4 ಅಂದರೆ ಎನ್ ಜಾಗದಲ್ಲಿ 4 ಹಾಕಿ, 3 × 4 - 2. ಸೊ 3 4s are 12 - 2. 12 - 2 is equal to ಟೆಂಡೂಲ್ಕರ್ 10. ಕರೆಕ್ಟಾ? ಸೊ ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಎ ಅಲ್ಲಿ. ನಾನು ಟಿಕ್ ಮಾಡ್ತೀನಿ, ನೀವು ಶೇಡ್ ಮಾಡಿ, ಅಷ್ಟೇ ಡಿಫ್ರೆನ್ಸು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ನು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇದೆ, ಆದರೂ ಪ್ರಾಬಬ್ಲಿ ನೀವು ಆನ್ಸರ್ ಮಾಡಿಬಿಡ್ತೀರಾ. ನೆನಪಿದೆ, ಗೊತ್ತಿದೆ ನೀವೆಲ್ಲ ಬುದ್ಧಿವಂತ ಮಕ್ಕಳು ಅಂತ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ಸಿಮಿಲರ್ ಫಿಗರ್ಸ್? ಆಲ್ ಟ್ರಯಾಂಗಲ್ಸ್, ರೆಕ್ಟ್ಯಾಂಗಲ್ಸ್ ಕೊಟ್ಟಿದ್ದಾನೆ. ರೆಕ್ಟ್ಯಾಂಗಲ್ಸ್, ರಾಂಬಸಸ್, ಟ್ರಪೇಜಿಯಮ್ಸ್, ಸರ್ಕಲ್ಸ್. ಈ 4 ಥರದ ಫಿಗರ್ಸಲ್ಲಿ ಯಾವುದು ಆಲ್ವೇಸ್ ಸಿಮಿಲರ್ ಇರುತ್ತೆ? ಓಕೆ, ಸೊ ಅಜಯ್ ಹೇಳ್ತೇನೆ ಸರ್ ಸರ್ಕಲ್ಸ್, ಡೆಫಿನೆಟ್ಲಿ ಸರ್ಕಲ್ಸ್. ಕಣ್ಣು ಮುಚ್ಕೊಂಡು ಲಾಕ್ ಕರ್ ದಿಯಾ ಅಜಯ್. ಓಕೆ, ಸೊ ಸರ್ಕಲ್ಸ್ ಆರ್ ಆಲ್ವೇಸ್ ಸಿಮಿಲರ್ ಫಿಗರ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಸ್ಕ್ವೇರ್ಸ್ ಅಂತ ಕೊಟ್ಟಿದ್ರು, ಈವನ್ ಸ್ಕ್ವೇರ್ಸ್ ಆರ್ ಆಲ್ ಸಿಮಿಲರ್ ಫಿಗರ್ಸ್, ಬಟ್ ಇಲ್ಲಿ ಸ್ಕ್ವೇರ್ಸ್ ಕೊಟ್ಟಿಲ್ಲ, ಸೊ ಯು ಆರ್ ಸೇಫ್. ಓಕೆ, ಸರ್ಕಲ್ಸ್ ಅನ್ನೋ ಜಾಗದಲ್ಲಿ ಸೇಮ್ 4 ಆಪ್ಷನ್ಸಲ್ಲಿ ಸರ್ಕಲ್ಸ್ ಬರಲಿ ಸ್ಕ್ವೇರ್ಸ್ ಅಂತ ಕೊಟ್ಟರು, ಸ್ಕ್ವೇರ್ಸ್, ಆಲ್ ಸ್ಕ್ವೇರ್ಸ್ ಆರ್ ಸಿಮಿಲರ್ ಫಿಗರ್ಸ್. ಓಕೆ, ಗೊತ್ತಾಗ್ತಿದೆಯಲ್ಲ? ಅದನ್ನು ಕ್ಲಾಸಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಡೀಟೇಲ್ ಎಕ್ಸ್ಪ್ಲನೇಷನ್ ನಮಗೆ ಇಲ್ಲಿ ಬೇಡ. ಓಕೆ, ಐ ಆಮ್ ಮೂವಿಂಗ್ ಆನ್ ಟು 34th ಕ್ವೆಶ್ಚನ್. ಇದು ಕೂಡ ಸಿಂಪಲ್ ಕ್ವೆಶ್ಚನು. ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಪಾಯಿಂಟು ಎಕ್ಸ್ಟರ್ನಲ್ ಪಾಯಿಂಟ್ ಇದ್ದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಯು ಕ್ಯಾನ್ ಡ್ರಾ? ಡೆಫಿನೆಟ್ಲಿ ಓನ್ಲಿ 2. If the point is inside the circle, no tangents. If the point is on the circle, 1 tangent. If the point is outside the circle, 2 tangents. Okay, therefore the right answer is option C, 2. Here comes the 36th question. In a right angle triangle ABC, if angle B is equal to 90 degrees, AB is equal to 5 cm, BC is equal to 12 cm, then the length of EAC is. ಈ ಥರ ಕೊಟ್ಟ ಅಂದರೆ ಬೆಸ್ಟು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಬಿಡಿ, ಡೇಟಾ ಅಲ್ಲಿ ಹಾಕ್ಕೊಳ್ಳಿ. ಸೊ ಈಗ ನೋಡಿ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಸೊ ಡೇಟಾ ಏನು ಕೊಟ್ಟಿದ್ದಾರೋ, ಟ್ರಯಾಂಗಲ್ ಎ ಬಿ ಸಿ ತೊಗೊಂಡಿದ್ದು ರೈಟ್ ಆ್ಯಂಗಲ್ ಡ್ಯಾಟ್ ಬಿ. ಓಕೆ, ಎ ಬಿ ಇಸ್ ಇಕ್ವಲ್ ಟು 5 cm, ಬಿ ಸಿ ಇಸ್ ಇಕ್ವಲ್ ಟು 12 cm, ದೆನ್ ದ ಲೆಂತ್ ಆಫ್ ಎ ಸಿ, ಈ ಲೆಂತ್ ಬೇಕು. ಓಕೆ, ನಮ್ಗೆ ಆಲ್ರೆಡಿ ಗೊತ್ತು 5, 12 and 13 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಓಕೆ, ಸೊ ಕಣ್ಣು ಮುಚ್ಕೊಂಡು ಸಿ ಇಸ್ ಇಕ್ವಲ್ ಟು 13 cm ಅನ್ನೋದನ್ನು ಕ್ಲಿಕ್ ಮಾಡ್ಬೋದು. ಡೌಟ್ ಇದ್ದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸಿ ಸ್ಕ್ವೇರ್. ಕರೆಕ್ಟಾ ಸಂತೋಷ? 5 ಸ್ಕ್ವೇರ್ ಏನು 25, 12 ಸ್ಕ್ವೇರ್ ಏನು 144, 144 + 25 ಇಸ್ 169. ಗೊತ್ತು 169ನ 13 ಸ್ಕ್ವೇರ್ ಇಸ್ 169. ಸೊ ರೂಟ್ 169 ತೊಗೊಂಡ್ರೆ 13 ಬರುತ್ತೆ. ದಟ್ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆನಾ ಪ್ರಿಯಾ, ಗೊತ್ತಾಗ್ತಿದ್ದೀನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ ದ 37th one. This is a very simple and straightforward question. Angle formed by a line of sight with the horizontal line when the point viewed is above the horizontal level is. ನೆನ್ಪಿಟ್ಕೊಳ್ಳಿ, ಇದು ಹಾರಿಜಾಂಟಲ್ ಲೆವೆಲ್ ಅಂತ ತಗೊಳ್ಳೋಣ. ವ್ಯೂ ಪಾಯಿಂಟು ಹಾರಿಜಾಂಟಲ್ ಲೆವೆಲ್ಗಿನ್ನ ಮೇಲೆ ಇತ್ತು ಅಂದರೆ ವಾಟ್ ವಿಲ್ ಐ ಗೆಟ್? I will get the angle of elevation. At the same time, if the point is below the horizontal line, I will get the angle of depression. Okay, so according to the question is viewed is above the horizontal line. So above the horizontal line idre definitely it is angle of elevation. Option A is correct. Okay, ಇದೇ ಕ್ವೆಶ್ಚನ್ನು ಬಿಲೋ ಅಂತ ಒಂದೇ ಒಂದು ವರ್ಡ್ ಚೇಂಜ್ ಆದರೆ ಆನ್ಸರ್ ಕೂಡ ಒಂದೇ ವರ್ಡ್ ಚೇಂಜ್ ಆಗುತ್ತೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ. ಗೊತ್ತಾಗ್ತಿದೆಯಾ ಸೋನು? ಗೊತ್ತಾಗ್ತಿದ್ದೀನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ 38th one. The 38th question. The mean value of 5 + 6 + 7 + 8 + 9 + 10. ಎಷ್ಟು ವ್ಯಾಲ್ಯೂಸ್ ಇದೆ? ಮೀನ್ ವ್ಯಾಲ್ಯೂ ತಾನೇ ಬೇಕು. ಸೊ ವಿ ನೋ ಮೀನ್ ಇಸ್ x bar is equal to sigma x divided by n. That is nothing but 5 + 6 + 7 + 8 + 9 + 10 ಅಷ್ಟೇನಪ್ಪ, ಮುಂದಕ್ಕೆ ಹೋಗ್ಬೇಡ. ಡಿವೈಡೆಡ್ ಬೈ ಎಷ್ಟಿದ್ದಾವೆ? 1 2 3 4 5 6 ವ್ಯಾಲ್ಯೂಸ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಆ್ಯಡ್ ಮಾಡಿ 19. ಓಕೆ, ನೆಕ್ಸ್ಟು 27 34 40 45. ಸೊ ಸಮ್ ಆಫ್ ದಿ ವ್ಯಾಲ್ಯೂಸ್ ಇಸ್
45 by 6. ಓಕೆ, ಡಿವೈಡ್ ಮಾಡಿ, ನಿಮಗೆ ಆನ್ಸರು ನಿಮಗೆ ಬಿಟ್ಟಿರ್ತೀನಿ, ಡಿವೈಡ್ ನೀವೇ ಮಾಡಿ, 7.5 ಬರುತ್ತೆ. ಓಕೆ, ಸೊ 45 by 6 is 7.5 and the right answer is given in option B. ಸೊ ಆಪ್ಷನ್ಸು ಏನೇನು ಕೊಟ್ಟಿದ್ದಾನೆ, 5.5, 7.5, 11.5 and 45. ಕನ್ಫ್ಯೂಸ್ ಮಾಡೋಕ್ಕೆ 45 ಕೊಟ್ಟಿರೋದು. ಆ್ಯಕ್ಚುಲಿ 45 is ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್, ಮೀನ್ ಅಲ್ಲ. ಮೀನ್ ವ್ಯಾಲ್ಯೂ ಇಸ್ 7.5. ಗೊತ್ತಾಗ್ತಿದೆಯಾ ಚಂದ್ರು? ಓಕೆ, ಟೇಕ್ ಅಪ್ ದ 39th one. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. ಯೂಶ್ವಲಿ ಇದು ನೀವು ನೋಡಿರಲಿಕ್ಕಿಲ್ಲ. ವಿ ಪ್ಲಾಟ್ ಲೋವರ್ ಲಿಮಿಟ್ಸ್ ಆನ್ ದಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ CF ಆನ್ ದಿ ವೈ ಆ್ಯಕ್ಸಿಸ್ ಇನ್, ಅಂದರೆ ಈ ಒಂದು ಪ್ರೋಸೆಸ್ನ ಹಿಸ್ಟೋಗ್ರಾಮಲ್ಲಿ ಯೂಸ್ ಮಾಡ್ತಿರೋ, ಪೈ ಚಾರ್ಟಲ್ಲಿ ಯೂಸ್ ಮಾಡ್ತಿರೋ, ಲೆಸ್ ದೆನ್ ಓ ಗಿವ್ ಅಥವಾ ಮೋರ್ ದೆನ್ ಓ ಗಿವ್ ಅಂತ. ಪೈ ಚಾರ್ಟ್ ಅಂತೂ ಇಲ್ಲಿ ಬರೋದೇ ಇಲ್ಲ, ಬಿಕಾಸ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಬರೋದಿಲ್ಲ. ಓಕೆ, ಹಿಸ್ಟೋಗ್ರಾಮ್ ತೊಗೊಳ್ಬೇಕಂದ್ರೆ ಹಿಸ್ಟೋಗ್ರಾಮಲ್ಲೂ ನಾವು ಫ್ರೀಕ್ವೆನ್ಸಿ ಪ್ಲಾಟ್ ಮಾಡ್ತೀರಿ, CF ಪ್ಲಾಟ್ ಮಾಡೋದಿಲ್ಲ. ಸೊ ವೆನ್ ಎವರ್ ಯು ಆರ್ ಪ್ಲಾಟಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆನ್ ಏನದು ವೈ ಆ್ಯಕ್ಸಿಸ್, ದಟ್ ಮೀನ್ಸ್ ಇಟ್ ಈಸ್ ಐದರ್ ಲೆಸ್ ದೆನ್ ಓ ಗಿವ್ ಆರ್ ಮೋರ್ ದೆನ್ ಓ ಗಿವ್. ಓಕೆ, ಆದರೆ ಇಲ್ಲಿ ಯಾವುದು ಸಪ್ರೇಟ್ ಮಾಡೋದು ನೆನ್ಪಿಟ್ಕೊಳ್ಳಿ. ಇಫ್ ಆನ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಮೇಲಂತೂ ಆಲ್ವೇಸ್ ಇಟ್ ಇಸ್ CF. ಎಕ್ಸ್ ಆ್ಯಕ್ಸಿಸ್ ಮೇಲೆ ಲೋವರ್ ಲಿಮಿಟ್ಸ್ ತೊಗೊಂಡ್ರಿ ಅಂತಂದರೆ, ಐ ಯು ಫಾಲೋವಿಂಗ್? ಎಕ್ಸ್ ಆ್ಯಕ್ಸಿಸ್ನಲ್ಲಿ ಲೋವರ್ ಲಿಮಿಟ್ಸ್ ಆಫ್ ದಿ ಕ್ಲಾಸ್ ತೊಗೊಂಡ್ರಿ ಅಂತಂದರೆ, ಆರ್ ಲೋವರ್ ಲಿಮಿಟ್ಸ್ ಆಫ್ ದಿ ಆ ಒಂದು ಕೊಟ್ಟಿರೋ ಡೇಟಾ ತೊಗೊಂಡ್ರಿ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದ ಮೋರ್ ದೆನ್ ಓ ಗಿವ್ ಕರ್ವ್. ಓಕೆ, ಲೋವರ್ ಲಿಮಿಟ್ ಕೊಟ್ಟರೆ ಮೋರ್ ದೆನ್ ಓ ಗಿವ್, ಅಪ್ಪರ್ ಲಿಮಿಟ್ ಕೊಟ್ಟರೆ ಲೆಸ್ ದೆನ್ ಓ ಗಿವ್. ಓಕೆ, ಇದೇ ಕ್ವೆಶ್ಚನ್ ಎಕ್ಸಾಮಲ್ಲಿ ಬೇರೆ ಥರನೂ ಕೇಳ್ಬೋದು. ಈ ಲೋವರ್ ಲಿಮಿಟ್ಸ್ ಅನ್ನೋ ಬರಲು ಅಪ್ಪರ್ ಲಿಮಿಟ್ಸ್ ಅಂತ ಕ್ವಶನ್ ಕೇಳಿದ್ರೆ ಅಲ್ಲಿ ಲೆಸ್ ದೆನ್ ಓ ಗಿವ್ ಆಗುತ್ತೆ. ಬಟ್ ಈ ಒಂದು ಕಂಡೀಷನ್ಗೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದಿಸ್ ಇಸ್ ಪ್ಲಾಟೆಡ್ ಟು ಫೈಂಡ್ ಔಟ್ ದಿ ಮೋರ್ ದೆನ್ ಓ ಗಿವ್ ಕರ್ವ್. ಆರ್ ಯು ಫಾಲೋವಿಂಗ್? ಇಸ್ ಇಟ್ ಕ್ಲಿಯರ್? ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಡೌಟ್ ಇದ್ದರೆ ಕೈಂಡ್ಲಿ ಗೋ ಆ್ಯಂಡ್ ರೆಫರ್ ದ ಟೆಕ್ಸ್ಟ್ ಬುಕ್. ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಆನ್ ಟು ದ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಕ್ವೆಶ್ಚನ್ ಪೇಪರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ನೋಟ್, ಯಾಕಂದರೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಫ್ ಅ ಸ್ಪಿಯರ್ ಇಸ್ ಮೆಲ್ಟೆಡ್, ಗೊತ್ತಾಗ್ತಿದೆಯಾ? ಮೆಲ್ಟೆಡ್ ಆ್ಯಂಡ್ ರೀಕಾಸ್ಟ್ ಇನ್ ಟು ಅ ಶೇಪ್ ಆಫ್ ಅ ಸಿಲಿಂಡರ್. ಸೊ ಸ್ಪಿಯರ್ ಹೋಯಿತು, ಸಿಲಿಂಡರ್ ಬಂತು. ಓಕೆ, ಪಕ್ಷಾಂತರ. ಓಕೆ, ದ ಕಾಂಪೊನೆಂಟ್ ವಿಚ್ ರಿಮೈನ್ಸ್ ದ ಸೇಮ್. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ನೀವು ಬೇರೆ ಆಪ್ಷನ್ನೇ ಇಟ್ಕೊಳ್ಬಾರ್ದು. ಒಂದು ಸಾಲಿಡಿಂದ ಮೆಲ್ಟ್ ಮಾಡಿ ಇನ್ನೊಂದು ಸಾಲಿಡ್ಗೆ ಹಾಕಿದ್ರೆ ಚೇಂಜ್ ಆಗದೇ ಇರೋದು ಅಂದರೆ ವಾಲ್ಯೂಮ್ ಮಾತ್ರ. ಆಪ್ಷನ್ನೇ ತೊಗೊಳ್ಬೇಡಿ. ಓಕೆ, ಒನ್ ಥಿಂಗ್ ವಿಚ್ ರಿಮೈನ್ಸ್ ದ ಸೇಮ್ ಇಸ್ ಇಟ್ಸ್ ವಾಲ್ಯೂಮ್. ಓಕೆ, ಇಸ್ ಇಟ್ ಕ್ಲಿಯರ್? Well, fine students, this is what we have in this video. We have completed all the 40 questions from the CHIKMAGALUR district model question paper. Okay, so hope you have enjoyed it and wishing you all the best for your examinations. ಪ್ರೀತಿ ವಿದ್ಯಾರ್ಥಿಗಳೇ, ಎಕ್ಸಾಮ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೋ ಶೇರ್ ಮಾಡಿ, ಅವ್ರಿಗೂ ರಿವಿಷನ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಇದೆ ತಿಳಿಸಿ. ದಟ್ ವಿಲ್ ಅಲೌ ಅಸ್ ಟು ಮೇಕ್ ಮೋರ್ ವಿಡಿಯೋಸ್ in the upcoming days. Well students, probably this would be my last class teaching you the multiple choice questions. Okay, wishing you all the best for the exams. Arogya Jopana, good luck. Okay, take care and bye.